ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಲಿಪ್ಸ್ನ ಹೇಗೆ ಪಿಂಕ್ ಆಗಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಪಿಂಕ್ ಆಗಿ ಅಂದರೆ ಸುಮಾರು ಜನಕ್ಕೆ ಫೇಸ್ಗೆ ಹೆಂಗೆ ಟ್ಯಾನ್ ಆಗುತ್ತೆ, ಪಿಗ್ಮೆಂಟೇಷನ್ ಆಗುತ್ತೆ, ಆ ಥರ ಲಿಪ್ಸ್ಗೆ ಕೂಡ ಪಿಗ್ಮೆಂಟೇಷನ್ನು ಕೂಡ ಟ್ಯಾನ್ ಆಗಿ ಕೂಡ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಫೇಸ್ ಅಂದರೆ ಲಿಪ್ಸ್ ಸುತ್ತೂ ಅಷ್ಟೇ ಬ್ಲ್ಯಾಕ್ ಆಗಿರುತ್ತೆ, ಲಿಪ್ಸ್ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ. ಸೊ ಅಂಥವ್ರಿಗೆ ಒಂದು ಒಳ್ಳೆ ಟಿಪ್ನ ಹೇಳ್ತಾ ಇದ್ದೀನಿ. ಸೊ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಒಂದಲ್ಲ 2ರಿಂದ 3 ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಸೊ ಆ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ತುಟಿಯಲ್ಲಿರುವಂತಹ ಪಿಗ್ಮೆಂಟೇಷನ್ ಎಲ್ಲ ಹೋಗುತ್ತೆ. ಹಾಗೆಯೇ ನಿಮಗೆ ಡಾರ್ಕ್ ಆಗಿದ್ರೆ, ತುಟಿ ಸುತ್ತ ಏನಾದರೂ ಡಾರ್ಕ್ ಆಗಿದ್ರೆ, ತುಟಿ ಎಲ್ಲ ಡಾರ್ಕ್ ಆಗಿದ್ರೆ ಈ ಟಿಪ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ವಿತಿನ್ ವೀಕಲ್ಲೇ ನಿಮಗೆ ರಿಸಲ್ಟ್ ಬರುತ್ತೆ. ಓಕೆನಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಈ ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಆಗಬೇಕು ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡಬೇಕು, ಈ ಟಿಪ್ಸ್ನ ಫಾಲೋ ಮಾಡಬೇಕು. ಖಂಡಿತ ನಿಮ್ಮ ಲಿಪ್ಸ್ ಕೂಡ ಪಿಂಕಾಗಿ ಆಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆಯೇ ಬ್ಲ್ಯಾಕ್ ಆಗಿರೋದೆಲ್ಲ ಹೋಗುತ್ತೆ ವಿತಿನ್ ವೀಕಲ್ಲಿ. ಓಕೆನಾ? ಏನೇನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೀವೇ ನೋಡ್ಬೋದು. ಓಕೆನಾ? ನನ್ನ ವೀಡಿಯೋಸಲ್ಲಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ವೀಡಿಯೋದಲ್ಲಿ ವ್ಲಾಗ್ಸ್ ಬರುತ್ತೆ, ಬ್ಯೂಟಿ ಟಿಪ್ಸ್ ಬರುತ್ತೆ, ಕಿಡ್ಸ್ ರಿಲೇಟೆಡ್ ಬರುತ್ತೆ, ಪ್ರೆಗ್ನೆನ್ಸಿ ರಿಲೇಟೆಡ್ ಬರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಇನ್ ಒನ್ ಚಾನಲ್ ಅಂತಲೇ ಹೇಳ್ಬೋದು. ಸೊ ಖಂಡಿತ ಒಂದ್ಸರಿ ಚೆಕ್ ಮಾಡಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಕೂಡ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಹೌದು, ನಾನು ಲಿಪ್ಸಲ್ಲಿ ಏನೂ ಅಪ್ಲೈ ಮಾಡಿಲ್ಲ. ಇಲ್ಲಿ ಕಾಟನ್ ತೊಗೊಂಡು ತೋರಿಸ್ತಾ ಇದ್ದೀನಿ. ನೋಡ್ಬೋದು. ನಾನು ಲಿಪ್ಸ್ಟಿಕ್ ಏನೂ ಅಪ್ಲೈ ಮಾಡಿಲ್ಲ. ಅಪ್ಲೈ ಮಾಡ್ದೇ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಫಸ್ಟ್ ಟಿಪ್ ಏನು ಅಂದರೆ ಪೇಸ್ಟು ಮತ್ತು ಕೋಲ್ಗೇಟ್ನ ತೊಗೋಬೇಕು. ಇದು ಕೋಲ್ಗೇಟ್, ಇದು ಪೇಸ್ಟ್ ತೊಗೊಂಡು ಏನು ಮಾಡಬೇಕು ಗೊತ್ತಾ? ಈಗ ತೊಗೊಳ್ಳಿ, ಪೇಸ್ಟ್ ಸ್ವಲ್ಪ ತೊಗೊಳ್ಳಿ. ಇದು ಹಲ್ಲುಜ್ಜೋಕ್ಕಲ್ಲ, ಬೆಳಗ್ಗೆನೇ ಹಲ್ಲುಜ್ತಾ ಇದ್ದಾರೆ ವೀಡಿಯೋದಲ್ಲಿ ಅನ್ಕೋಬೇಡಿ. ನೋಡಿ, ಈ ಥರ ಪೇಸ್ಟ್ನ ತೊಗೊಂಡಿದ್ದೀನಿ. ಇಲ್ಲಲ್ಲ, ಹಲ್ಲಿಗಲ್ಲ, ತುಟಿಗೆ ಈ ಥರ ನೀಟಾಗಿ ಅಪ್ಲೈ ಮಾಡಬೇಕು. ಲಿಪ್ಸ್ಟಿಕ್ ಹೇಗೆ ಅಪ್ಲೈ ಮಾಡ್ಕೋತೀವೋ ಸೊ ಆ ಥರ ನೀಟಾಗಿ ಅಪ್ಲೈ ಮಾಡ್ಕೊಂಡು, ನಿಮಗೆ ತುಟಿ ಸುತ್ತ ಏನಾದರೂ ಬ್ಲ್ಯಾಕ್ ಆಗಿದ್ರೆ ತುಟಿ ಸುತ್ತ ಕೂಡ ಅಪ್ಲೈ ಮಾಡ್ಕೋಬೋದು. ಇದನ್ನು ಅಪ್ಲೈ ಮಾಡ್ಕೊಂಡು ಈಗ ನಾನು ಹೇಗೆ ಉಜ್ಜುತ್ತಾ ಇದ್ದೀನಿ ಹಾಗೆ ನೀಟಾಗಿ ಸ್ಕ್ರಬ್ ಮಾಡಬೇಕು. ಈ ಥರ ಸ್ಕ್ರಬ್ ಮಾಡಿದ್ರೆ ತುಟಿಯಲ್ಲಿ ಈ ಒಟ್ಟು ಅನ್ನೋದು ಇರುತ್ತಲ್ಲ, ಸೊ ಅದೆಲ್ಲ ಹೋಗುತ್ತೆ. ಬ್ಲ್ಯಾಕ್ ಆಗಿರುತ್ತಲ್ಲ, ಸೊ ಅದೆಲ್ಲ ಹೋಗುತ್ತೆ. ನಾವು ಹಲ್ಲನ್ನ ಹೇಗೆ ಉಜ್ಜುತ್ತೀವಿ ಸೊ ಆ ಥರ ಉಜ್ಜಬೇಕು. ನೋಡಿದ್ರಲ್ವಾ? ಈ ಥರ ನೀಟಾಗಿ ಉಜ್ಜಬೇಕು. ಇದು ವೀಕ್ಲಿ ಒನ್ಸ್ ಇಲ್ಲ ವೀಕ್ಲಿ ಟ್ವೈಸ್ ಮಾಡಿ. ತುಂಬಾ ಬೆನಿಫಿಟ್ ಇರುತ್ತೆ. ನಿಮಗೆ ಬ್ಲ್ಯಾಕ್ ಆಗಿರೋದೆಲ್ಲ ನೀಟಾಗಿ ಡೇ ಬೈ ಡೇ ನೀಟಾಗಿ ಹೋಗುತ್ತೆ. ಈ ಥರ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡಿ. ನೀವು ಮಾರ್ನಿಂಗ್ ಟೈಮ್ ಹಲ್ಲುಜ್ತೀರಲ್ವ, ಸೊ ಅವಾಗ ತುಟಿನೂ ಸೇರಿಸಿ ಉಜ್ಜಿ. ಅದು ಸಪ್ರೇಟಾಗಿ ಟಿಪ್ ಫಾಲೋ ಮಾಡಬೇಕಂತ ಇಲ್ಲ. ಹಲ್ಲುಜ್ಜೋ ಟೈಮಲ್ಲೇ ತುಟಿಗೂ ಸೇರಿಸಿ ಉಜ್ಜೋದ್ರಿಂದ ನಿಮಗೆ ನೀಟಾಗಿ ನಿಮ್ಮ ತುಟಿಯಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಇದೆ ಅದೆಲ್ಲ ಹೋಗುತ್ತೆ, ಬ್ಲ್ಯಾಕ್ ಹೋಗುತ್ತೆ, ತುಟಿಗೂ ಕೂಡ ಪಿಗ್ಮೆಂಟೇಷನ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಮಾಯಶ್ಚರೈಸರ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಈ ಥರ ನೀಟಾಗಿ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಈ ಥರ ಆದಮೇಲೆ ಇದನ್ನು ಡ್ರೈ ಆಗೋಕ್ಕೆ ಬಿಟ್ಬಿಡಿ. ನಿಮಗೆ ಟೈಮ್ ಇದ್ದರೆ ಡ್ರೈ ಆಗೋಕ್ಕೆ ಬಿಡಿ, ಇಲ್ಲಾಂದರೆ ಏನು ಪರವಾಗಿಲ್ಲ. ನೋಡಿರಲ್ವಾ? ಈ ಥರ ನೀಟಾಗಿ ಅಪ್ಲೈ ಮಾಡಿದ ನಂತರ ಇದನ್ನು ನಾವು ಸ್ಕ್ರಬ್ ಮಾಡ್ತಾ ಇದ್ದರೆ ನೀಟಾಗಿ ಡ್ರೈ ಆಗಿಬಿಡುತ್ತೆ. ಸ್ಕ್ರಬ್ ಮಾಡ್ತಾನೆ ನೀಟಾಗಿ ಡ್ರೈ ಆಗಿರುತ್ತೆ. ಈಗ ಇದನ್ನೇನು ಮಾಡಬೇಕು ಅಂದರೆ ನೀಟಾಗಿ ವಾಶ್ ಮಾಡಬೇಕು ಅಷ್ಟೇ. ನೋಡಿ, ಈ ಥರ ನಾನು ವೆಟ್ ಬಟ್ಟೆನ ತೊಗೋತಾ ಇದ್ದೀನಿ. ನೋಡ್ಬೋದು ನನ್ನ ಲಿಪ್ಪು. ಫಸ್ಟ್ ಇದಕ್ಕೂ ಇವಾಗ ಡಿಫ್ರೆನ್ಸ್ ನೋಡಿ.
ಒನ್ ಟೈಮ್ಗೆ ಈ ಥರ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂದರೆ ನೀವು ವೀಕ್ಲಿ ಒನ್ಸು ಟ್ವೈಸು ಮಾಡ್ತಾ ಇದ್ರೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡಿ. ನೀವು ವೀಕ್ಲಿ ಒನ್ಸು ಟ್ವೈಸ್ ಎಲ್ಲ ಡೈಲಿ ಮಾಡ್ಬೋದು. ನಾವು ಬ್ರಷ್ ಮಾಡಿದಾಗ ಹೇಳಿದ್ನಲ್ವಾಗಲೇ, ಬ್ರಷ್ ಮಾಡಬೇಕಾದ್ರೆ ನೀವು ಹೆಂಗೂ ಹಲ್ಲುಜ್ಜಬೇಕಾದ್ರೆ ಇದನ್ನೆಲ್ಲ ಸೇರಿಸಿ ಉಜ್ಕೊಂಡ್ರೆ ಸಾಕಾಗುತ್ತೆ, ನಿಮಗೆ ಪಿಂಕ್ ಆಗಿರೋ ಲಿಪ್ಸು ನಿಮ್ದಾಗುತ್ತೆ. ಓಕೆನಾ, ನೋಡ್ಬೋದು. ಇದು ಬಂದು ಫಸ್ಟ್ ಟಿಪ್ಪು. ಈಗ ಸೆಕೆಂಡ್ ಒನ್ ಏನು ಅಂತ ನೋಡೋಣ. ಕೆಲವರಿಗೆ ಈ ವ್ಯಾಸ್ಲೈನ್ ಅಂತಾರಲ್ಲ, ವ್ಯಾಸ್ಲೀನು ಮತ್ತು ಲಿಪ್ ಬಾಮ್ಸು ಅದೆಲ್ಲ ಹಚ್ಚದೆ ಬಿಟ್ಬಿಟ್ರೆ ತುಂಬ ಡ್ರೈ ಆಗಿಬಿಡುತ್ತೆ, ಹಾಗೆಯೇ ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಅಂಥವರೆಲ್ಲ ಈ ಟಿಪ್ನ ಫಾಲೋ ಮಾಡ್ಬೋದು. ಈಗ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಸೊ ಈ ಎರಡರಲ್ಲಿ ಎರಡು ಮಾಡಬೇಕಂತ ಏನಿಲ್ಲ, ಎರಡರಲ್ಲಿ ನಿಮ್ಗೆ ಯಾವುದು ಫೆಸಿಲಿಟಿ ಇರುತ್ತೆ, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ಸೊ ಅದನ್ನು ಮಾಡ್ಕೋಬೋದು. ಎರಡನೇದು ಯಾವುದು ಅಂತ ತೋರಿಸ್ತೀನಿ. ಸೆಕೆಂಡ್ ಟಿಪ್ ಏನಂದರೆ, ಇಲ್ಲಿ ಆಯಿಲ್ ತೊಗೊಂಬಂದಿದ್ದೀನಿ. ಆಯಿಲ್ ಮೇ ಬಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಕಾಣಿಸ್ತಾ ಇಲ್ವಾ? ಇದು ಕೊಬ್ಬರಿ ಎಣ್ಣೆ ಮತ್ತು ಹರಳೆ ಎಣ್ಣೆ. ಸೊ ಕೊಬ್ಬರಿ ಎಣ್ಣೆ ಅನ್ನೋದು ನಮ್ಮ ಸ್ಕಿನ್ಗೆ, ನಮ್ಮ ಹೇರ್ಸ್ಗೆ, ನಮ್ಮ ಲಿಪ್ಸ್ಗೆ ಕೂಡ ತುಂಬ ಒಳ್ಳೆಯದು, ನೈಲ್ಸ್ಗೆ ಕೂಡ ತುಂಬ ಒಳ್ಳೆಯದು. ನೈಲ್ಸ್ ಟಿಪ್ಸ್ ಕೂಡ ನಾನು ಆಲ್ರೆಡಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಒನ್ಸು. ಸೊ ಇದನ್ನು ಏನು ಮಾಡಬೇಕು ಅಂತಂದರೆ, ಈ ಥರ ನೀಟಾಗಿ ಅಪ್ಲೈ ಮಾಡಬೇಕು. ಇದು ಒಂದು ಒಳ್ಳೆ ಮಾಯ್ಶ್ಚರೈಸರ್ ಆಗಿರುತ್ತೆ ನಮಗೆ. ಹರಳೆ ಹಣ್ಣು ಕೂಡ ಅಷ್ಟೇ, ತಲೆಗೆ ಕೂದಲಿಗೆ ಎಷ್ಟು ಒಳ್ಳೆಯದೋ ನೇಲ್ಸ್ಗೆ ಕೂಡ ಲಿಪ್ಸ್ಗೆ ಕೂಡ ಅಷ್ಟೇ ಒಳ್ಳೆಯದು. ನೋಡಿ, ಒಳ್ಳೆ ಮಾಯ್ಶ್ಚರೈಸಿಂಗ್ ಕೊಡುತ್ತೆ ನಮ್ಮ ಲಿಪ್ಸ್ಗೆ. ಮಾಯ್ಶ್ಚರೈಸಿಂಗ್ ಅನ್ನೋದು ಫೇಸ್ಗೆನೂ ಎಷ್ಟು ಇಂಪಾರ್ಟೆಂಟೋ, ಏರ್ಸ್ಗೆ ಎಷ್ಟು ಇಂಪಾರ್ಟೆಂಟೋ, ಲಿಪ್ಸ್ಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ನನ್ನ ಪ್ರಕಾರ ಹೇಳಬೇಕಂದ್ರೆ, ಫೇಸಲ್ಲಿ ಮೈನ್ ಅಟ್ರಾಕ್ಷನ್ ಏನಿರುತ್ತೆ ಅಂದರೆ ಐಸ್ ನಂತರ ಲಿಪ್ಸೇ ಇರುತ್ತೆ. ಸೊ ಹಾಗಾಗಿ ಲಿಪ್ಸ್ನ ಪಿಂಕಾಗಿ ಇಟ್ಕೊಳ್ಳಿ. ತುಂಬ ಡಾರ್ಕ್ ಇದ್ದರೆ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ ಟಿಪ್ಸ್ನ ಫಾಲೋ ಮಾಡಿ. ನಿಮ್ಗೇನಾದರೂ ಈ ಪ್ರಾಬ್ಲಮ್ ಇದ್ದರೆ ಖಂಡಿತ ಸಾಲ್ವ್ ಆಗುತ್ತೆ. ಓಕೆನಾ, ನೋಡಿ ಈ ಥರ ಎಲ್ಲ ಒಂದು 2 ಮಿನಿಟ್ಸಲ್ಲಿ ಮಾಡೋ ಅಂಥ ಟಿಪ್ಪೇನೆ. ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸಾಫ್ಟಾಗಿ ಫೀಲ್ ಆಗ್ತಾ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮ್ಮ ತುಟಿಯಲ್ಲಿ ಡ್ರೈನೆಸ್ ಏನೇನಿರುತ್ತೆ ಅದೆಲ್ಲ ನೀಟಾಗಿ ಹೋಗುತ್ತೆ. ನೀವು ಎವ್ರಿಡೇ ಮೇಕಪ್ ಮಾಡ್ಕೋತಿರಲ್ಲ, ಸೊ ಆ ಟೈಮಲ್ಲಿ ಅಷ್ಟೇ ಬಿಫೋರ್ ಒಂದ್ಸಲಿ ಈ ಥರ, ಇಷ್ಟೊಂದು ಜಾಸ್ತಿ ಬೇಡ, ಇದು ಸ್ಕ್ರಬ್ ಮಾಡೋದಕ್ಕೆ ನಾನು ಹೇಳ್ತಾ ಇರೋದು ಟಿಪ್ಪು. ನೀವು ಮೇಕಪ್ ಮಾಡ್ತಿರಲ್ಲ, ಮೇಕಪ್ ಮಾಡಿ ಲಿಪ್ಸ್ಟಿಕ್ ಹಚ್ಚೋದಕ್ಕಿಂತ ಮುಂಚೆ ಒಂದೇ ಒಂದು ಚೂರು ಕೊಬ್ಬರಿ ಎಣ್ಣೆನ ಹಚ್ಬಿಡಿ. ವ್ಯಾಸ್ಲೈನ್ ಲಿಪ್ ಬಾಮ್ ಬದಲು ಕೊಬ್ಬರಿ ಎಣ್ಣೆನ ಹಚ್ಬಿಟ್ಟು ಆ ನಂತರ ಲಿಪ್ಸ್ಟಿಕ್ ಹಚ್ಚಿ. ಲಿಪ್ಸ್ಟಿಕಲ್ಲಿ ಏನೇನು ಕೆಮಿಕಲ್ಸ್ ಇರುತ್ತೆ, ಸೊ ಅದೆಲ್ಲ ತುಟಿ ಒಳಗಡೆ ಹೋಗದೇ ಇರುತ್ತೆ, ತುಟಿಗೆ ಡ್ಯಾಮೇಜ್ ಆಗದೇ ಇರುತ್ತೆ. ಸೊ ಆ ಥರ ಕೂಡ ಮಾಡ್ಬೋದು. ನೋಡಿದ್ರಲ್ವಾ, ಕೊಬ್ಬರಿ ಎಣ್ಣೆ ಹೊಟ್ಟೆ ಒಳಗಡೆ ಹೋಗ್ತಾ ಇರುತ್ತೆ ಅಂದರೆ ಇದು ಸ್ವಲ್ಪ ಬಾಯಲ್ಗೆ ಹೋಗ್ತಾ ಇರುತ್ತೆ, ಏನು ತೊಂದರೆ ಇಲ್ಲ. ಕೊಬ್ಬರಿ ಎಣ್ಣೆಯಲ್ಲೇ ಕೂಡ ಅಡುಗೆ ಮಾಡೋರಿದ್ದಾರೆ, ಕೊಬ್ಬರಿ ಎಣ್ಣೆಯಲ್ಲೇ ಕೂಡ ಒಗ್ಗರಣೆ ಎಲ್ಲ ಹಾಕ್ತಾರೆ. ಸೊ ಏನು ತೊಂದರೆ ಇಲ್ಲ. ಆ ಭಯ ಏನಾದರೂ ಇದ್ದರೆ ಬಿಟ್ಬಿಡಿ. ಪೇಸ್ಟಿಂದನೂ ಅಷ್ಟೇ, ಪೇಸ್ಟ್ ಕೂಡ ಹೊಟ್ಟೆ ಒಳಗಡೆಗೆ ಆಲೋಚಿಸಿದಾಗ ಹೋದೇ ಹೋಗುತ್ತೆ. ಸೊ ಅದರಿಂದ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿದ್ರಲ್ವಾ, ಒನ್ ಟೈಮ್ಗೆ ಇಷ್ಟೊಂದು ರಿಸಲ್ಟ್ ಬರುತ್ತೆ. ನೀವೇ ಡೈಲಿ ಯೂಸ್ ಮಾಡಿದ್ರೆ ಇನ್ನೆಷ್ಟು ರಿಸಲ್ಟ್ ಬರುತ್ತೆ ಅಂತ ನೀವೇ ತಿಳ್ಕೊಳ್ಳಿ. ಓಕೆನಾ, ಇಷ್ಟು ಮಾಡಿಬಿಟ್ಟು ನಾರ್ಮಲಾಗಿ ಇದನ್ನು ಅಂದರೆ ಮಾಡಿದ ತಕ್ಷಣ ಒರೆಸ್ಬಿಡ್ಬೇಕು ಅಂತಲ್ಲ, ರಿಮೂವ್ ಮಾಡಬೇಕಂತಲ್ಲ. ಇದನ್ನು ಡ್ರೈ ಆಗಕ್ಕೆ ಬಿಡಿ. ಆಯಿಲ್ ನಾರ್ಮಲಾಗಿ ಡ್ರೈ ಆಗೋದಿಲ್ಲ, ನಿಮಗೆ ಫೀಲ್ ಆಗುತ್ತೆ ಓಕೆ ಸಾಕಪ್ಪ ಇಷ್ಟೊತ್ತು ಅಂತ. ಮಿನಿಮಮ್ 30 ಮಿನಿಟ್ಸ್ ಆದರೂ ಇದನ್ನು ಬಿಡಬೇಕು. 30 ಮಿನಿಟ್ಸ್ ಆದರೂ ಬಿಟ್ಬಿಟ್ಟು ಆನಂತರ ನೀವು ವಾಶ್ ಮಾಡ್ಕೊಳ್ಳಿ. ಈಸಿಯಾಗಿ ನಿಮ್ಮ ಲಿಪ್ಸ್ನ ಕಲರ್ನ ಚೇಂಜ್ ಮಾಡ್ಬೋದು. ಒಳ್ಳೆ ಮಾಯ್ಶ್ಚರೈಸಿಂಗ್ ಕೂಡ ಆಗುತ್ತೆ. ನಿಮ್ಮ ಲಿಪ್ಸು ತುಂಬ ಹೆಲ್ದಿಯಾಗಿ ಇರುತ್ತೆ. ಓಕೆನಾ, ಇಷ್ಟು ಇವತ್ತಿನ ವಿಡಿಯೋ. ಮತ್ತೆ ನಾನು ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರು ನಮ್ಮ ವಿಡಿಯೋನ ನೋಡಿಲ್ಲ ಅಂದರೆ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಬೇರೆ ವೀಡಿಯೋಸ್ನ ಚೆಕ್ ಮಾಡಿ. ನಿಮಗೆ ಇಷ್ಟ ಆಗುತ್ತೆ, ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಮತ್ತೆ ನಾನು ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.